ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪ್ರಜಾಪ್ರಭುತ್ವದಲ್ಲಿ ಒಂದು ಮುಖ್ಯಮಂತ್ರಿ, ಜನರಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿಗೆ ಗೃಹ ಬಂಧನ ಅಂದರೆ ನೀವು ನಂಬ್ತೀರಾ? ಗೃಹ ಬಂಧನ ಮಾತ್ರ ಅಲ್ಲ, ಪೊಲೀಸರು ಅವ್ರ ಮೇಲೆ ದೌರ್ಜನ್ಯನೇ ನಡೆಸ್ತಾರೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್, ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್, ಅದು ಸಹ ಅನ್ಎಲೆಕ್ಟೆಡ್, ಜನರಿಂದ ಆಯ್ಕೆಯಾಗದೆ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ಲೆಫ್ಟಿನೆಂಟ್ ಗವರ್ನರ್ ಆದೇಶದ ಮೇಲೆ ಅಂದರೆ ನೀವು ನಂಬ್ತೀರಾ? ಅದು ಭಾರತದಂತಹ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ರೀತಿ ನಡೆಯುತ್ತೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ಗೃಹ ಬಂಧನ ಮುಖ್ಯಮಂತ್ರಿಗೆ, ಇವತ್ತು ಹೊರಗಡೆ ಬಂದ ತಕ್ಷಣ ಪೊಲೀಸರಿಂದ ನೂಕುನುಗ್ಗಲು, ತಳ್ಳಾಟ, ದೌರ್ಜನ್ಯ ಇಷ್ಟು ನಡೆದಿದೆ. ಯಾಕಿದೆಲ್ಲ ನಡೀತು, ಏನು ಹಿನ್ನೆಲೆ, ಪ್ರತಿಯೊಂದನ್ನು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಉಮರ್ ಅಬ್ದುಲ್ಲಾ ಅವರನ್ನು ಯಾವ ರೀತಿ ಪೊಲೀಸರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ. ಮ್ಯಾನ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ದೈಹಿಕವಾಗಿ ಅವರ ಮೇಲೆ ನೂಕಾಟ, ತಳ್ಳಾಟ, ದೌರ್ಜನ್ಯ ಎಲ್ಲವೂ ನಡೀತಾ ಇದೆ. ಯಾಕೆ? ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಆದೇಶ ಕೊಟ್ಟಿದ್ದಾರೆ. ಪೊಲೀಸರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಪೊಲೀಸರು ಮತ್ತು ಆಡಳಿತದ ಬಹುಮುಖ್ಯ ಅಧಿಕಾರಿಗಳೆಲ್ಲರೂ ಸಹ ಲೆಫ್ಟಿನೆಂಟ್ ಗವರ್ನರ್ ಅಡಿಯಲ್ಲಿ ಬರ್ತಾರೆ ಜಮ್ಮು ಕಾಶ್ಮೀರದಲ್ಲಿ. ಹಾಗಾಗಿ ಲೆಫ್ಟಿನೆಂಟ್ ಗವರ್ನರ್ಗೆ ಎಲ್ಲ ಪವರ್ಸು ಇರುತ್ತೆ. ಈ ರೀತಿಯಾಗಿ ಪೊಲೀಸರನ್ನು ಬಳಸ್ಕೊಳ್ಳೋದಕ್ಕೆ ಅದನ್ನು ಬಳಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ತಿರೋ, ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂದ್ಕೊಳ್ತಿರೋ ನಿಮಗೆ ಬಿಟ್ಟ ವಿಚಾರ. ಆದರೆ ಮನೋಜ್ ಸಿನ್ಹಾ ಲೆಫ್ಟಿನೆಂಟ್ ಗವರ್ನರ್ ಅವರ ಆದೇಶದ ಮೇಲೆ ಪೊಲೀಸರು ನಿನ್ನೆ ಇಡೀ ದಿನ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರನ್ನು ಗೃಹ ಬಂಧನದಲ್ಲಿಟ್ಟಿದ್ದರು. ಇವತ್ತು ಹೊರಗಡೆ ಬಂದರು, ಅವರ ಮೇಲೆ ಈ ರೀತಿಯ ವರ್ತನೆ ನಡೀತು. ಸೊ ಯಾಕೆ ಇದೆಲ್ಲ ಅಂದರೆ, ನಿನ್ನೆ ಜುಲೈ 13ನೇ ತಾರೀಕು ಪ್ರತಿ ವರ್ಷ ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರ ದಿನ ಅಂತ ಆಚರಣೆ ಮಾಡಲ್ಪಡಲಾಗತ್ತೆ. ಇದರ ಹಿನ್ನೆಲೆ ಏನು ಅಂದರೆ, ಜುಲೈ 13, 1931 ಆಗ ರಾಜಾ ಹರಿ ಸಿಂಗ್, ಬ್ರಿಟಿಷರ ಅಡಿಯಲ್ಲಿ ಇದ್ದಂತಹ ರಾಜ, ಅವರು ಜಮ್ಮು ಕಾಶ್ಮೀರವನ್ನು ಆಳ್ತಾ ಇದ್ರು. ಆ ರಾಜ ಹರಿ ಸಿಂಗ್ ಆಡಳಿತದ ವಿರುದ್ಧ ದೊಡ್ಡ ಮಟ್ಟದ ಅಸಮಾಧಾನ ಇತ್ತು. ಸೊ ಜನ ಎಲ್ಲ ಪ್ರತಿಭಟನೆ ಮಾಡ್ತಿದ್ರು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಸುಮಾರು 21 ಮುಸ್ಲಿಮರನ್ನು ಜುಲೈ 13, 1931ನೇ ತಾರೀಕು ಕೊಂದು ಹಾಕಿದ್ರು ಅಲ್ಲಿನ ಸೈನ್ಯ. ರಾಜ ಹರಿ ಸಿಂಗ್ ಅವರ ಸೈನ್ಯ ಇತ್ತಲ್ಲ, ಡೋಗ್ರಾ ಫೋರ್ಸಸ್ ಅಂತ, ಅವರು ಕೊಂದು ಹಾಕಿದ್ರು. ಆ ದಿನವನ್ನು ಆವತ್ತಿನಿಂದ ಇವತ್ತಿನವರೆಗೆ ಹುತಾತ್ಮರ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಜಮ್ಮು ಕಾಶ್ಮೀರದಲ್ಲಿ. ಆವತ್ತಿನಿಂದ 2019ರವರೆಗೆ ಆ ದಿನವನ್ನು ಸರ್ಕಾರಿ ರಜೆ ಆಗಿ ಘೋಷಣೆ ಮಾಡಲಾಗ್ತಿತ್ತು. ಅವತ್ತು ರಜೆ ಕೊಡಲಾಗ್ತಿತ್ತು. ಹುತಾತ್ಮರನ್ನು ನೆನಪಿಸ್ಕೊಂಡು ಅವರಿಗೆ ಗೌರವ ಸಲ್ಲಿಸುವಂತಹ ಕೆಲಸ ನಡೀತಾ ಇತ್ತು. ಅವರಿಗೆ ಒಂದು ಸ್ಮಾರಕವನ್ನು ಸಹ ಕಟ್ಟಿದ್ರು. ಅದಕ್ಕೆ ಮಜಾರ್ ಎ ಶುಹಾದಾ ಅನ್ನುವಂತಹ ಹೆಸರನ್ನು ಸಹ ಕೊಟ್ಟಿದ್ರು. ಈ ಮಜಾರ್ ಎ ಶುಹಾದಾ ಅನ್ನುವಂತಹ ಜಾಗಕ್ಕೆ ಹೋಗೋದನ್ನು ಪ್ಲಸ್ ರಜೆಯನ್ನು 2019ರಲ್ಲಿ ಮೋದಿ ನೇತೃತ್ವದ ಸರ್ಕಾರ ಕ್ಯಾನ್ಸಲ್ ಮಾಡಿತು. ನೋ, ಅದು ಮಾಡೋ ಹಾಗಿಲ್ಲ. ಅಲ್ರಿ, ನರಮೇಧ ನಡೀತು. 21 ಜನ ಅಮಾಯಕರನ್ನು ಕೊಂದು ಹಾಕಿದ್ರು. ಅದಕ್ಕೆ ನೆನಪಿಗಾಗಿ ಒಂದು ದಿನ ನಾವು ಆಚರಣೆ ಮಾಡ್ಕೊಳ್ತೀವಿ. ಅದರಲ್ಲಿ ಏನು ತಪ್ಪು ಅಂದರೆ, ನೋ, ಅದೆಲ್ಲ ಬೇಕಾಗಿಲ್ಲ, ನೀವು ಮಾಡೋ ಹಾಗಿಲ್ಲ. ಯಾಕೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದು ಅವರವರ ಮನಸ್ಥಿತಿ. 2000ರವರೆಗೆ ಮುಸ್ಲಿಮರ ನರಮೇಧ ನಡೀತು ಗುಜರಾತಲ್ಲಿ ಅಂತ ಹೇಳಲಾಗ್ತದೆ. ಅದಕ್ಕೆ ಕಣ್ಣೀರು ಮಿಡಿಯದಂಥವರು 21 ಜನರ ನರಮೇಧಕ್ಕೆ ಕಣ್ಣೀರು ಮಿಡಿತಾರ? ಸಾಧ್ಯನೇ ಇಲ್ಲ. BJP, ನರೇಂದ್ರ ಮೋದಿ, ಅಮಿತ್ ಶಾ, ಇವರಿಗೆಲ್ಲ ಕಣ್ಣೀರು ಅನ್ನೋದು ಇರುತ್ತಾ? ಮಾನವೀಯತೆ ಇರುತ್ತಾ? ಡ್ರಾಮಾ ಮಾಡೋದಕ್ಕೆ ಮಾತ್ರ ಕಣ್ಣೀರು ಬರುತ್ತೆ. ಡ್ರಾಮಾ ಮಾಡೋದಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಕಣ್ಣೀರು ಬರಲ್ಲ. ಮಾನವೀಯತೆ ಅನ್ನೋದಿರಲ್ಲ. ಅವರ ಮಾನವೀಯತೆ ಅನ್ನುವಂಥದ್ದು ಆಂಬುಲೆನ್ಸ್ಗೆ ಜಾಗ, ರೋಡ್ ಶೋ ಸಂದರ್ಭದಲ್ಲಿ ಆಂಬುಲೆನ್ಸ್ಗೆ ಜಾಗ ಬಿಡುವಾಗ ಡ್ರಾಮಾ ಮಾಡ್ತಾರಲ್ಲ, ಅಲ್ಲಿ ಕಾಣುತ್ತೆ. ಇಲ್ಲದೆ ಹೋದರೆ ಆಗಾಗ ಭಾಷಣ ಮಾಡುವಾಗ ಅಂತ ಅಳ್ತಾರಲ್ಲ, ಕಳ್ಳ ಅಳು, ಅಲ್ಲಿ ಮಾತ್ರ ಕಾಣೋದು. ಜನರು ಹುತಾತ್ಮರಾದರು, ಸತ್ತು ಹೋದರು, ನರಮೇಧ ನಡೀತು, ಅವ್ರಿಗೆ ಅದಕ್ಕೆ ಬರೋದಿಲ್ಲ. ಯಾಕಂದರೆ ಸತ್ತವರು ಮುಸ್ಲಿಮರು. ಹಾಗಾಗಿ ಅದನ್ನು ರಜೆಯನ್ನು ಕ್ಯಾನ್ಸಲ್ ಮಾಡಿದ್ರು, ಆ ಆಚರಣೆಗೂ ನಿರ್ಬಂಧಗಳನ್ನು ಹೇರಿದ್ರು. ಆದರೆ ನಿನ್ನೆ ಎಲ್ಲರೂ ಸೇರಬೇಕು ಅಂತ ಯೋಚನೆ ಮಾಡಿದರು. ನಿನ್ನೆ ಎಲ್ಲರನ್ನು ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಇಂದ ಹಿಡಿದು
ಜಮ್ಮು ಕಾಶ್ಮೀರದ ಸಂಪುಟದ ಎಲ್ಲ ಸಚಿವರು MLAಗಳು ಎಲ್ಲರಿಗೂ ಗೃಹ ಬಂಧನ, ಎಲ್ಲರಿಗೂ ಗೃಹ ಬಂಧನ. ಸರಿ, ನಿನ್ನೆ ಗೃಹ ಬಂಧನ ಅಲ್ವಾ, ಇವತ್ತಾದರೂ ಅಲ್ಲಿಗೆ ಹೋಗಿ ಈ ಮಜಾರ್ ಎ ಶುಹಾದಾ ಅನ್ನುವಂಥ ಜಾಗಕ್ಕೆ ಹೋಗಿ ಗೌರವ ಸಲ್ಲಿಸ್ತೀವಿ ಹುತಾತ್ಮರಿಗೆ ಅಂತ ಮುಖ್ಯಮಂತ್ರಿ ಹೊರಟ್ರೆ ಅದಕ್ಕೆ ಪೊಲೀಸರು ಈ ರೀತಿ ನಡ್ಕೊಳ್ತೀರ. ಅಲ್ಲಿಗೆ ಬಿಡಲ್ಲ ನಿಮ್ಮನ್ನು, ನಾವು ಬಿಡಲ್ಲ. ನಮಗೆ ಲೆಫ್ಟಿನೆಂಟ್ ಗವರ್ನರ್ ಅವರ ಆದೇಶ ಇದೆ, ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರ ಆದೇಶ ಇದೆ. ಅವ್ರಿಗೆ ಯಾರ ಆದೇಶ ಇರುತ್ತೆ? ದೆಹಲಿಯಿಂದ ಆದೇಶ ಇರುತ್ತೆ. ಮೋದಿ ಮತ್ತು ಅಮಿತ್ ಶಾ ಅವರ ಆದೇಶ ಇರುತ್ತೆ. ಅದರಲ್ಲೇನು ಮುಚ್ಚುಮರೆ ಏನಿಲ್ಲ, ಅವ್ರದ್ದೇ ಆದೇಶ ಇರುತ್ತೆ. ಹಾಗಾಗಿ ಅವರನ್ನು ತಡೆಯುವಂಥ ಪ್ರಯತ್ನ ಮಾಡಿತು. ಮುಖ್ಯಮಂತ್ರಿನ ಈ ರೀತಿ ವರ್ತನೆಯಲ್ಲಿ ತಡೀತಾ ಇದ್ದಾರೆ ಪೊಲೀಸರು. ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್, ಅದಕ್ಕೆ ಒಮರ್ ಅಬ್ದುಲ್ಲಾ ಹೇಳಿರೋದು ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ಗೆ ಅನ್ಎಲೆಕ್ಟೆಡ್ ಲೆಫ್ಟಿನೆಂಟ್ ಗವರ್ನರ್ ಈ ರೀತಿಯಾದಂತಹ ಕೆಲಸ ಮಾಡ್ತಿರೋದು ಅಂತ. ಇದಿಷ್ಟು ಜಮ್ಮು ಕಾಶ್ಮೀರದಲ್ಲಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತದ ಭಾಗವಾಗಿರುವ ಜಮ್ಮು ಕಾಶ್ಮೀರದಲ್ಲಿ, ಎಲೆಕ್ಟೆಡ್ ಗವರ್ನಮೆಂಟ್ ಇರುವಂತಹ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂಥ ಘಟನೆ, ನಡೆದಿರುವ ಘಟನೆ ಅಷ್ಟೇ. ಇದು ಜಮ್ಮು ಕಾಶ್ಮೀರದ ಏನು ಹೇಳ್ತಾರಲ್ಲ, ನಾವು ಆರ್ಟಿಕಲ್ 370 ತೆಗೆದ ಮೇಲೆ ಜಮ್ಮು ಕಾಶ್ಮೀರ ಸ್ವರ್ಗ ಆಗೋಯ್ತು ಅಂತ, ಅದಕ್ಕೊಂದು ಎಕ್ಸಾಂಪಲ್. ಪಹಲ್ಗಾಮ್ ಒಂದು ಎಕ್ಸಾಂಪಲ್ಲು, ಇದು ಸಹ ನಿಮಗೆ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.